ವೆಲ್ಕಮ್ ಟು ಮೈ ಚಾನಲ್ ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಏನು ತೊಗೊಂಬಂದಿನಿ ಅಂದ್ರೆ ಪಡವಲಕಾಯಿ ಬಜ್ಜಿ ಮಾಡೋದು ಹೇಳ್ಕೊಡ್ತೀನಿ, ನೋಡ್ಕೊಂಬನ್ನಿ ಫ್ರೆಂಡ್ಸ್. ಬರ್ರಿ ಮಾಡೋಣ. ನೋಡ್ರಿ ಪಡವಲಕಾಯಿ ಇಲ್ಲೇ ನೋಡ್ರಿ ಎಷ್ಟು ಉದ್ದ ನೋಡ್ರಿ ಪಡವಲಕಾಯಿ. ನಿನ್ನೆ ಶುಕ್ರವಾರ ವರಮಹಾಲಕ್ಷ್ಮಿ ತಂದಿದೆ ನೋಡ್ರಿ. ಇದು ವರಮಹಾಲಕ್ಷ್ಮಿ ಪೂಜಕ ಇದು ಭಾರಿ ಶ್ರೇಷ್ಠ ನೋಡ್ರಿ. ಇದು ಪಡವಲಕಾಯಿ ಪೂಜಕ್ಕೆ ತಂದಿದೆ. ಇದಕ್ಕೆ ಈ ಸರಿ ಎಷ್ಟು ರೇಟ್ ಗೊತ್ತ್ರಿ? ಇದಕ್ಕೆ ಇಷ್ಟಕ್ಕೆ 50 ರೂಪಾಯಿ ನೋಡ್ರಿ. ಭಾಳ ಇದು ರೀ, ಇದು ವರಮಹಾಲಕ್ಷ್ಮಿ ಪೂಜಕ್ಕೆ ಬೇಕಲ್ರಿ, ಹಾಗಾಗಿ ತಂದಿದ್ವಿ. ಇದ್ರದ್ದು ಬಜ್ಜಿ ಮಾಡ್ಕೋಣ. ನಿನ್ನೆ ಮಾಡೋಕ್ಕಾಗಿಲ್ಲ, ಇವತ್ತು ಮಾಡ್ತೀನಿ ಶನಿವಾರ. ನೋಡ್ರಿ ಈ ರೀತಿ ಕಟ್ ಮಾಡೋಣ. ನಿಮ್ಗೆ ಎಷ್ಟು ಬಜ್ಜಿ ಹಾಕ್ತೀರಿ ಅಷ್ಟು ಕಟ್ ಮಾಡ್ಕೋಬೇಕು. ಸಣ್ಣ ಇರ್ತಾವ, ಇವು ಚಂದ ಬೆಳೆದಾವಲ್ರಿ, ದೊಡ್ಡ ದೊಡ್ಡ ಈ ರೀತಿ ಕಟ್ ಮಾಡ್ಕೊರಿ. ಈ ರೀತಿ ಆದ ಮಾಡ್ಕೊಳ್ಳ ಮಧ್ಯದಾಗ ಕಟ್ ಮಾಡ್ಕೊಂಡ್ರೆ ದೊಡ್ಡ ಬರ್ತಾವ್ರಿ ಪೀಸಸ್. ದೊಡ್ಡವೇ ಮಾಡೋಣ. ಎಳಿ ಅದ್ರಿ ಇದ್ರದ್ದು ಪಲ್ಯನೂ ಮಾಡ್ತಾರ್ರಿ. ಹಾಗೆ ನೋಡ್ರಿ ಇದ್ರೊಳಗೆ ಚಿಕ್ಕ ಬೀಜಗಳವೆ, ಬೀಜ ತಕೋಣ. ಈ ರೀತಿ ಮಾಡ್ಕೋಬೇಕ್ರಿ. ಈ ರೀತಿ ಮಾಡ್ಕೊಂಡು ನೋಡಿ ಎಲ್ಲವಷ್ಟು ಬೀಜ ತಕೋಣ. ನೋಡ್ರಿ ಈ ರೀತಿ ತಕೊಂಡಿ ನೋಡ್ರಿ ಎಲ್ಲವಷ್ಟು. ಇವಾಗ ಹಿಟ್ಟು ಕಲಸೋಣ ಬನ್ನಿ. ಈಗ ನೋಡ್ರಿ ನೀವು ಕ್ವಾಂಟಿಟಿ ನೋಡ್ಕೊಂಡು ನೀವು ಮಾಡ್ಕೋರಿ. ನಾನು ಇಷ್ಟು ಕಡಲೆ ಹಿಟ್ಟು ತೊಗೊಂಡಿನಿ, ಹಸಿ ಕಡಲೆ ಹಿಟ್ಟು. ಇಷ್ಟು ಕಡಲೆ ಹಿಟ್ಟು ತೊಗೊಂಡಿನಿ. ಸ್ವಲ್ಪ ಅದಕ್ಕೆ ಅಕ್ಕಿ ಹಿಟ್ಟು ಬೆರೆಸೋಣ. ಅಕ್ಕಿ ಹಿಟ್ಟು ಸ್ವಲ್ಪ ಅಚ್ಚಕಾರದ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚಕಾರದ ಪೌಡ್ರ್, ಖಾರ ನೋಡ್ಕೊಂಡು ಹಾಕೋರಿ. ಸ್ವಲ್ಪ ಓಂಕಾಳು, ಅಜ್ವೈನ್, ಎಷ್ಟು ಅಜ್ವೈನ್ ಹಾಕೋಣ. ಇವು ತುಂಬಾನೇ ಟೇಸ್ಟ್ ಆಗ್ತಾವ ನೋಡ್ರಿ. ಈ ರೀತಿ ಸ್ನ್ಯಾಕ್ಸ್ ಟೈಮ್ಗೆ ಈ ರೀತಿ ಪಡವಲಕಾಯಿ ಇದ್ರೆ ಬಜ್ಜಿ ಮಾಡ್ಕೊರಿ. ಸ್ವಲ್ಪ ಕೊತ್ತಂಬರಿ ಧನಿಯಾ ಪೌಡರ್ ಹಾಕ್ತೀನಿ ರೀ, ಟೇಸ್ಟ್ ಸಖತ್ತಾಗ್ತ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಫ್ರೆಂಡ್ಸ್. ಇಷ್ಟು ಉಪ್ಪು ಹಾಕೊಂಡ್ರಿ, ಟೇಸ್ಟಿಗೆ ನೋಡ್ಕೊಂಡು ಹಾಕೋ. ಮತ್ತು ಈಗ ನೋಡ್ರಿ ಸ್ವಲ್ಪ ಸೋಡಾ, ಕಲಸಿಯಾಗಿಂದ ಹಾಕೋಣಂತ ಸೋಡಾ. ಸ್ವಲ್ಪ ಶುಂಠಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಕಲಸ್ಕೋಣ. ಸೋಸಿ ಕ್ಲೀನ್ ಮಾಡಿ ಇಟ್ಟಿನ್ರಿ ನಾನು ಹಿಟ್ಟು. ಮೊದಲೇ ಸೋಸ್ಕೊಂಡಿನಿ, ನೀವು ಕ್ಲೀನ್ ಮಾಡಿ ತಗೋರಿ ಹಿಟ್ಟು. ಈಗ ನೋಡ್ರಿ ಸ್ವಲ್ಪ ನೀರು ಹಾಕಿ ಕಲಸ್ಕೋಣ. ಜಾಸ್ತಿ ನೀರು ಹಾಕಿ ಒಮ್ಮೆ ಕಲಸ್ಕೊಬೇಡ್ರಿ. ಬಜ್ಜಿ ಹಿಟ್ಟು ಈ ರೀತಿ ಇರ್ಬೇಕು ನೋಡ್ರಿ. ನಾನು ಹಾಕಿರೋ ಎಲ್ಲ ಟೇಸ್ಟು ಸಖತ್ ಬಂದದ್ರಿ, ಟೇಸ್ಟ್ ಆಗ್ಯದ ಇದು. ಇವಾಗ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಸೋಡಾ ಪುಡಿ ಹಾಕಿ ಇಟ್ಟು ಕೇಸಿಂದ್ರೆ ಬಿಟ್ಟು 5 ನಿಮಿಷ ಬಿಟ್ಟು ಬಜ್ಜಿ ಹಾಕೋಣ. ಈಗ ನೋಡ್ರಿ 5 ನಿಮಿಷ ಆಗ್ಯದ ಇಟ್ಟು, 5-10 ನಿಮಿಷ. ಈಗ ನೋಡ್ರಿ ಈಗ ರೀ ಈ ರೀತಿ ಗಾಳಿ ತಗೋರಿ. ಇದರದು ಪಡವಲಕಾಯಿ ಈ ರೀತಿ ಡಿಪ್ ಮಾಡಿ ಹಾಕಿ. ನೋಡ್ರಿ ಈ ರೀತಿ ಟರ್ನ್ ಮಾಡಿಕೊಂಡು ಈ ರೀತಿ ಮಾಡ್ಕೋಬೇಕು ನೋಡ್ರಿ. ಇದು ಸ್ವಲ್ಪ ಟೈಮಿಂಗ್ ತೋತದ ಎಲ್ಲ ಫ್ರೈ ಆಗ್ಬೇಕಂದ್ರೆ ಪಡವಲಕಾಯಿ. ನೋಡ್ರಿ ಇವಾಗ ಫ್ರೈ ಆಗ್ಯಾವ, ಬಬಲ್ಸ್ ನಿಂತಾವಲ್ರಿ, ತಕೊಂಡ್ಬಿಡೋಣ. ನೋಡ್ರಿ ಈ ರೀತಿ ಮಾಡೀನಿ ಪಡವಲಕಾಯಿ ಬಜ್ಜಿ. ಯಾವ ರೀತಿ ಮಾಡೀನಿ ಅಂತ ನೀವು ಕೋಸಂಬರಿನೇ ಆದರೂ ಮಾಡ್ಕೋಬಹುದು, ಬಜ್ಜಿ ಆದ್ರೂ ಮಾಡ್ಕೋಬಹುದು, ಹಾಗೆ ರೊಟ್ಟಿ ಚಪಾತಿ ಸಂಗಟ ಹಾಗೇನೂ ತಿನ್ಬೋದು. ಈ ಪಡವಲಕಾಯಿ ಬಜ್ಜಿ ಮಾಡಿ ನೋಡ್ರಿ ಯಾವ ರೀತಿ ಬಂದವ ಅಂದ್ರೆ ಈಗ
ಮಸ್ತ್ ಬಂದವ್ರಿ. ಕೋಡ್ಬೇಳಿ ಥರ ಕಾಣಿಸ್ಲಿಕ್ಕತ್ತಾವ ನೋಡ್ರಿ. ನೋಡ್ರಿ ಎಷ್ಟು ಕ್ರಿಸ್ಪಿ ಆಗ್ಯಾವ ನೋಡ್ರಿ ಗಾರಿ. ಚೆನ್ನಾಗಿ ಬೆಂದವು ಒಳಗೆ. ಮಸ್ತ್ ಅಂದ್ರೆ ಮಸ್ತ್ ಆತಾವ್ರಿ. ಈ ಬಜ್ಜಿ ಒಂದ್ಸರಿ ಮಾಡ್ಕೊಂಡು ತಿನ್ರಿ, ಭಾರಿ ಸಖತ್ ಫುಲ್ಗಾರಿ. ಎಷ್ಟು ಟೇಸ್ಟು ಸಖತ್ ಆಗ್ತಾವ್ರಿ. ಈ ರೀತಿ ಮಾಡ್ಕೊಂಡು ತಿನ್ರಿ. ಎಲ್ಲ ಬಜ್ಜಿ ಅದೇ ರೀತಿ ಬಂದಾವ ನೋಡ್ರಿ. ತಗೋ ಮಗ ಟೇಸ್ಟ್ ಮಾಡು. ಕ್ರಿಸ್ಪಿನೂ ಮಸ್ತ್ ಬಂದಾವ್ರಿ. ಈಗ ಮಸ್ತ್ ಅಂದ್ರೆ ಮಸ್ತ್ ಉಬ್ಬಿ ಬಂದಾವ ನೋಡ್ರಿ. ಮಸ್ತ್ ಆಗ್ಯಾವ. ಈ ರೀತಿ ಅದ್ರ ಸಂಗಾಟ ಒಂದು ಮೆಣಸಿಕಾಯಿ ಬಜ್ಜಿ, ಮೆಣಸಿಕಾಯಿ ಕರ್ಕೊಂಡು ತಿನ್ರಿ. ಮಸ್ತ್ನಾಗೆ ಆಗ್ತಾವ. ಚೆನ್ನಾಗಾಗ್ಯಾವ. ಲೈಕ್ ಆಯ್ತಾ? ಲೈಕ್ ಆಗ್ಯದಂತ ನೋಡ್ರಿ. ಅವ್ನಿಗೆ ಲೈಕ್ ಆಗ್ಯದಂದ್ರೆ ನಿಮಗೂ ಲೈಕ್ ಆಗಿರ್ತಾವೆ. ಮಕ್ಕಳು ಇಷ್ಟಪಟ್ಟು ತಿನ್ನುವಂಥ ಪಡವಲಕಾಯಿ ಬಜ್ಜಿ ರೆಸಿಪಿನ ಹೇಗೆ ಕೊಟ್ಟಿನಿ. ಮಕ್ಕಳು ತರಕಾರಿ ತಿನ್ನಕ್ಕೆ ಇಷ್ಟ ಆಗಲಿಲ್ಲ ಅಂದ್ರೆ ಈ ರೀತಿ ಪಡವಲಕಾಯಿ ಅವ್ರಿಗೆ ಇಷ್ಟ ಆಗಲ್ರಿ. ಇಷ್ಟ ಆಗಲಿಲ್ಲ ಅಂದ್ರೆ ಈ ರೀತಿ ಬಜ್ಜಿ ಮಾಡಿಕೊಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆತಾವ. ಇದು ಲಕ್ಷ್ಮೀ ಪೂಜೆಗೆ ಏರಿಸಿದೆ ನೋಡ್ರಿ. ವರಮಹಾಲಕ್ಷ್ಮಿ ಅವರಿಗೆ ಇದು ಲಕ್ಷ್ಮೀ ಪೂಜೆಗೆ ಏರಿಸ್ತಾರೆ ನಮ್ಮ ಕಡೆ. ನಮ್ಮ ಉತ್ತರ ಕರ್ನಾಟಕ ಸೈಡ. ಬೆಂಗಳೂರು ಕಡೆಗೆ ಏನು ಮಾಡ್ತಾರೆ ನಮಗಂತೂ ಗೊತ್ತಿಲ್ಲರಿ. ನಮ್ಮ ಕಡೆಗೆ ಈ ಕಾಯಿ ಇರಲಿಲ್ಲ ಅಂದ್ರೆ ಇದ್ರ ಎಲೆ ಆದರೂ ಮಾಡ್ತಾರ. ಇಲ್ಲಾಂದ್ರೆ ಇಷ್ಟರೊಳಗೆ ಇಷ್ಟಿಷ್ಟು ತೊಗೊಂಡು ಪಲ್ಯಕರೆ ಹಾಕಿ ಮಾಡ್ತಾರೆ ನೋಡ್ರಿ ಅಮ್ಮನವ್ರಿಗೆ ಪ್ರಸಾದ. ಇದು ಪಲ್ಯಕರೆ ಹಾಕಿ ಮಾಡ್ತಾರ. ಇಲ್ಲಾಂದ್ರೆ ಎದ್ರ ಜೊತೆ ಬಜ್ಜಿ ಯಾರ ಮಾಡ್ತಾರ. ಇಲ್ಲಾಂದ್ರೆ ಇದ್ರ ಕಾಯಿನೇ ಸಿಗ್ಲಿಲ್ಲ ಅಂದ್ರೆ ಎಲೆ ಆದರೂ ಇದು ಪೂಜೆಗೆ ಏರಿಸ್ತಾರೆ ನೋಡಿ ಈ ಕಡೆ ಉತ್ತರ ಕರ್ನಾಟಕ ಕಡೆ. ನಾನು ಕಾಯಿನೇ ಸಿಕ್ಕಿತ್ರಿ. ಈ ಕಾಯಿಗೆ ರೇಟ್ ಎಷ್ಟಂದ್ರೆ 50 ರೂಪಾಯಿ ನೋಡ್ರಿ. ಇಷ್ಟು ಉದ್ದ ಇತ್ತಲ್ರಿ, ಅದ್ರ ಅರ್ಧ ಮಾಡಿ ನೋಡ್ರಿ. ಇನ್ನೂ ಇಷ್ಟ ಐತಿ. ಇದು ಇವಾಗ ರೊಟ್ಟಿ ಜೊತೆ ತಿನ್ನಕ್ಕಾಗುತ್ತಾ. ಈ ರೆಸಿಪಿ ನಿಮಗೆ ಏನ್ರಿ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡ್ರಿ. ನೋಡ್ರಿ ನಾವು ಟೇಸ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮಗನಿಗಂತೂ ಸಖತ್ತಾಗ್ಯಾವ್ರಿ. ಬಿಸಿ ಬಿಸಿ ಮಾಡಿಕೊಟ್ರೆ ಸಖತ್ತಾಗಿ ತಿನ್ಬೋದು ನೋಡ್ರಿ. ನೋಡ್ರಿ ಯಾವ ರೀತಿ ಬಂದವಂತ. ಬರೀ ಟೇಸ್ಟ್ ಮಾಡಿ ನೋಡೋಣ. ಅಂತ ಪಡವಲಕಾಯಿ ಬಜ್ಜಿ ಎಷ್ಟು ಕಡ್ರು ಅಂತಾವು. ಮಸ್ತ್ ಆಗ್ಯಾವ್ರಿ. ಒಳಗ ಈ ಬಜ್ಜಿ ನಮಗೆ ತುಂಬಾನೇ ಇಷ್ಟ ನೋಡ್ರಿ. ಪಡವಲಕಾಯಿ ಇತ್ತಂದ್ರೆ ನಾವು ಇವು ಬಜ್ಜಿನೇ ಮಾಡ್ಕೊಂತಿದ್ವಿ ನೋಡ್ರಿ. ಎಷ್ಟು ಚೆನ್ನಾಗಿ ಬಂದಾವು. ಸಖತ್ತಾಗ್ಯಾವ್ರಿ. ಟೇಸ್ಟ್ ಸಖತ್ತಾಗ್ಯಾವ. ನಿಮಗೂ ಇಷ್ಟ ಆಗತ್ತಂತ ನಾನು ಅನ್ಕೊಂಡಿರ್ತೀನಿ. ಈ ರೀತಿ ಮನೆಯ ಪಡವಲಕಾಯಿ ಇತ್ತಂದ್ರೆ ನಾ ಏನು ಮಾಡ್ಕೊಂಡು ತಿನ್ರಿ. ಈ ರೆಸಿಪಿ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ನಮ್ಮ ರೆಸಿಪಿಗಳು ಶೇರ್ ಮಾಡಿರಿ. ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾಕಾಲ ತೋರಿಸ್ತಾನೆ ಇರಿ. ಇರಲಿ. ಒಳ್ಳೆ ಕಮೆಂಟ್ ಹಾಕ್ತಾಕತ್ತೀರಿ. ಎಲ್ಲರೂ ಒಳ್ಳೆ ಕಮೆಂಟ್ ಹಾಕ್ರಿ. ಇನ್ನೂ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ಲಾಕತ್ತಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆ ಅಂದ್ರೆ ನಾ ಹಾಕುವಂಥ ರೆಸಿಪಿಗಳು ನಿಮಗೆ ತಕ್ಷಣ ಬಂದ್ಬಿಡ್ತಾವೆ ನೋಡ್ರಿ. ಆಲನ್ನು ಬೆಲ್ ಬಟನ್ ಪ್ರೆಸ್ ಮಾಡಿರಿ. ಸಬ್ಸ್ಕ್ರೈಬ್ ಆದ್ರೆ ಅಂದ್ರೆ ನಾ ಹಾಕುವಂಥ ರೆಸಿಪಿಗಳು ಒಳ್ಳೆ ರೆಸಿಪಿಗಳು ಹಾಕ್ತಾನೆ ಇರ್ತೀನಿ. ನೀವು ಸಬ್ಸ್ಕ್ರೈಬ್ ಆದಂದ್ರೆ ನೀವು ನೋಡ್ಬೋದು ನೋಡ್ರಿ. ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾಕಾಲ ತೋರಿಸ್ರಿ. ಮತ್ತು ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಬಿಡೋ ಟೈಮ್ ತೊಗೊಂಡು ನಮ್ಮ ರೆಸಿಪಿ ನೋಡಾಕತ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಮತ್ತು ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್. ನಮಸ್ಕಾರ. ಬಾಯ್ ಫ್ರೆಂಡ್ಸ್.